ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಒಮ್ಮೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ನಮಗೆ ಒಂದು ಕಲ್ಲನ್ನು ಕನ್ನಡಿಯಂತೆ ಹೊಳೆಯುವ ಹಾಗೆ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಮಿಷಿನ್ ಬೇಕು, ಎಲೆಕ್ಟ್ರಿಕಲ್ ಪವರ್ ಬೇಕು, ಲೇಸರ್ ಟೆಕ್ನಾಲಜಿ ಕೂಡ ಬೇಕಾಗಬಹುದು. ಆದರೆ ಇವತ್ತಿನಿಂದ ಸುಮಾರು 900 ವರ್ಷಗಳ ಹಿಂದೆ ಯಾವುದೇ ಕರೆಂಟ್ ಇಲ್ಲದ ಕಾಲದಲ್ಲಿ ಕೇವಲ ಕೈಗಳಿಂದಲೇ ಒಂದು ಗಟ್ಟಿ ಕಲ್ಲನ್ನು ಗಾಜಿನಂತೆ ಪಾಲಿಶ್ ಮಾಡೋಕೆ ಸಾಧ್ಯನಾ? ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಒಳಗೆ ಕಾಲಿಟ್ಟರೆ ಸಾಕು, ನೀವು ಶಾಕ್ ಆಗ್ತೀರಾ. ಅಲ್ಲಿರೋ ಕಂಬಗಳನ್ನು ನೋಡಿದರೆ ಇದು ಮನುಷ್ಯರು ಮಾಡಿದ್ದ ಅಥವಾ ಯಾವುದಾದರೂ ಏಲಿಯನ್ ಟೆಕ್ನಾಲಜಿ ಬಳಸಿದ್ದಾರಾ ಅನ್ನೋ ಡೌಟ್ ನಿಮಗೆ ಖಂಡಿತ ಬರುತ್ತೆ. ಸ್ನೇಹಿತರೆ, ಇವತ್ತು ನಾವು ಮಾತನಾಡ್ತಾ ಇರೋದು ಹಳೆಬೀಡಿನ ಆ ಅದ್ಭುತ ಕಂಬಗಳ ಬಗ್ಗೆ. ಈ ಕಂಬಗಳನ್ನು ನಾವು ಕೈಯಿಂದ ಮುಟ್ಟಿ ನೋಡಿದರೆ ಸಾಕು, ನಮ್ಮ ಕೈ ಜಾರುತ್ತೆ, ಅಷ್ಟು ಸ್ಮೂತ್ ಆಗಿದೆ ಗೊತ್ತಾ. ಇವತ್ತಿನ ಇಂಜಿನಿಯರ್ಗಳು ಕೂಡ ಇದನ್ನು ನೋಡಿ ತಲೆ ಕೆರೆದುಕೊಳ್ತಾರೆ. ಯಾಕಂದ್ರೆ ಆ ಕಂಬಗಳ ಮೇಲೆ ಇರೋ ಮಾರ್ಕ್ ಇದೆಯಲ್ಲ, ಅದು ಯಾವುದೋ ದೊಡ್ಡ ಲೆಂತ್ ಮಿಷಿನ್ನಲ್ಲಿ ಇಟ್ಟು ಕಲ್ಲನ್ನು ತಿರುಗಿಸಿ ಕತ್ತರಿಸಿದ ಹಾಗೆ ಕಾಣಿಸುತ್ತೆ. 12ನೇ ಶತಮಾನದಲ್ಲಿ ಇಂತಹ ಮಿಷಿನ್ ಎಲ್ಲಿಂದ ಬಂತು? ಆ ಕಾಲದ ಶಿಲ್ಪಿಗಳು ಯಾವ ರಹಸ್ಯ ತಂತ್ರಜ್ಞಾನವನ್ನು ಬಳಸಿದ್ರು ಅನ್ನೋದೇ ಇವತ್ತಿನ ದೊಡ್ಡ ಮಿಸ್ಟರಿ. ನೋಡಿ ಸ್ನೇಹಿತರೆ, ಈ ಹೊಯ್ಸಳೇಶ್ವರ ದೇವಸ್ಥಾನವನ್ನು ಕಟ್ಟಲು ಸುಮಾರು 100 ವರ್ಷಗಳಿಗಿಂತ ಹೆಚ್ಚು ಸಮಯ ಬೇಕಾಯಿತು ಅಂತ ಇತಿಹಾಸ ಹೇಳುತ್ತೆ. ಆದರೆ ಇಲ್ಲಿರೋ ಒಂದೊಂದು ಕಂಬವು ಒಂದೊಂದು ಕತೆ ಹೇಳುತ್ತೆ. ನೀವು ದೇವಸ್ಥಾನದ ಒಳಗೆ ಹೋದ ತಕ್ಷಣ ಆ ಕತ್ತಲಲ್ಲೂ ಮಿಂಚುವ ಕಂಬಗಳು ನಿಮ್ಮ ಕಣ್ಣಿಗೆ ಬೀಳುತ್ತವೆ. ಈ ಕಂಬಗಳನ್ನು ಒಂದು ಮರದ ತುಂಡನ್ನು ಮಿಷಿನ್ನಲ್ಲಿ ಹಾಕಿ ಹೇಗೆ ಶೇಪ್ ಮಾಡ್ತಾರೋ ಹಾಗೆ ಈ ಬೃಹತ್ ಕಲ್ಲನ್ನು ಯಾವುದೋ ಮಿಷಿನ್ನಲ್ಲಿ ಹಾಕಿ ತಿರುಗಿಸಿ ಕತ್ತರಿಸಲಾಗಿದೆ. ಆದರೆ ಆ ಕಾಲದಲ್ಲಿ ಅಷ್ಟು ದೊಡ್ಡ ಮಿಷಿನ್ನನ್ನು ನಡೆಸಲು ಪವರ್ ಎಲ್ಲಿಂದ ಬಂತು? ಅಥವಾ ಅವರು ಪ್ರಾಣಿಗಳನ್ನು ಬಳಸಿ ಇಂತಹ ದೊಡ್ಡ ಮಿಷಿನ್ ನಡೆಸುತ್ತಿದ್ರ? ಇದು ನಿಜಕ್ಕೂ ಆಶ್ಚರ್ಯದ ವಿಷಯ. ಇನ್ನೊಂದು ವಿಷಯ ಗೊತ್ತಾ? ಈ ಕಂಬಗಳ ಮೇಲೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಸಣ್ಣ ಸಣ್ಣ ಗೆರೆಗಳು ಕಾಣಿಸುತ್ತವೆ. ಆ ಗೆರೆಗಳು ಎಷ್ಟು ನಿಖರವಾಗಿವೆ ಅಂದರೆ 1 mm ಕೂಡ ವ್ಯತ್ಯಾಸ ಇಲ್ಲ. ಇವತ್ತಿನ ಅಡ್ವಾನ್ಸ್ ಕಂಪ್ಯೂಟರ್ ಮಿಷಿನ್ನಲ್ಲೂ ಅಷ್ಟು ನಿಖರತೆ ತೋರೋದು ಕಷ್ಟ. ಈ ಕಲ್ಲುಗಳು ನಾರ್ಮಲ್ ಕಲ್ಲಲ್ಲ, ಇವುಗಳನ್ನ ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲು ಅಂತ ಕರೀತಾರೆ. ಆರಂಭದಲ್ಲಿ ಇದು ಮೃದುವಾಗಿರುತ್ತದೆ, ಆದರೆ ಗಾಳಿಗೆ ಹೊಂದಿಕೊಂಡಂತೆ ಇದು ವಜ್ರದಂತೆ ಗಟ್ಟಿಯಾಗುತ್ತದೆ. ಅಂತಹ ಗಟ್ಟಿ ಕಲ್ಲನ್ನ ಕನ್ನಡಿಯಂತೆ ಹೊಳೆಯುವಂತೆ ಮಾಡುವುದು ಅಸಾಮಾನ್ಯ ಸಾಧನೆ. ನೀವು ಆ ಕಂಬದ ಮುಂದೆ ನಿಂತರೆ ನಿಮ್ಮ ಮುಖ ನಿಮಗೆ ಕನ್ನಡಿಯಂತೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಅಂದ್ರೆ ನಂಬ್ತೀರಾ? ಸ್ನೇಹಿತರೆ, ಇಲ್ಲಿನ ಕಂಬಗಳ ವಿಸ್ಮಯ ಕೇವಲ ಸೌಂದರ್ಯವಲ್ಲ, ಇದು ಸೈಂಟಿಫಿಕ್ ಕೂಡ ಹೌದು. ಈ ದೇವಸ್ಥಾನದಲ್ಲಿ 100 ಕಂಬಗಳಿದ್ದರೂ ಒಂದಕ್ಕೆ ಒಂದು ಮ್ಯಾಚ್ ಆಗಲ್ಲ. ಪ್ರತಿಯೊಂದು ವಿಭಿನ್ನ. ಆದರೆ ಪ್ರತಿ ಕಂಬದ ಮೇಲಿರೋ ಆ ರಿಂಗ್ಗಳು ಎಷ್ಟು ಪರ್ಫೆಕ್ಟ್ ಆಗಿವೆ ಅಂದ್ರೆ ಅದನ್ನ ಕೈಯಿಂದ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋದು ಆಧುನಿಕ ವಿಜ್ಞಾನಿಗಳ ವಾದ. ಹಾಗಾದರೆ ನಮ್ಮ ಪೂರ್ವಜರ ಹತ್ತಿರ ನಮಗಿಂತಲೂ ಅಡ್ವಾನ್ಸ್ ಟೆಕ್ನಾಲಜಿ ಇತ್ತ? ಅಷ್ಟೇ ಅಲ್ಲ, ಈ ಕಂಬಗಳನ್ನ ಜೋಡಿಸಿರೋ ರೀತಿ ಕೂಡ ತುಂಬಾ ಅದ್ಭುತ. ಇವುಗಳನ್ನು ಒಂದರ ಮೇಲೊಂದು ಇಂಟರ್ಲಾಕ್ ಸಿಸ್ಟಮ್ ಮೂಲಕ ಕೂರಿಸಲಾಗಿದೆ. ಯಾವುದೇ ಸಿಮೆಂಟ್ ಇಲ್ಲ, ಯಾವುದೇ ಗಾರೆ ಇಲ್ಲ. ಆದರೂ 100 ವರ್ಷಗಳಿಂದ ಭೂಕಂಪ ಬಂದರೂ ಈ ದೇವಸ್ಥಾನ ಅಲುಗಾಡದೆ ನಿಂತಿದೆ ಅಂದ್ರೆ ಶಾಕ್ ಆಗ್ತೀರಾ ಅಲ್ವಾ? ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದ್ರೆ ಮಲ್ಲಿಕ್ ಕಪೂರ್ ಎಂಬ ಆಕ್ರಮಣಕಾರ ಈ ದೇವಸ್ಥಾನವನ್ನ ನಾಶ ಮಾಡಲು ಬಂದಿದ್ದನಂತೆ. ಅವನು ದೇವಸ್ಥಾನದ ಎಷ್ಟೋ ಭಾಗಗಳನ್ನು ಹಾಳು ಮಾಡಿದ್ದರೂ ಆ ಅದ್ಭುತ ಕಂಬಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲು ಅವನಿಂದ ಸಾಧ್ಯವಾಗಲಿಲ್ಲ. ಇಂದು ನಾವು ನೋಡುತ್ತಿರುವ ಈ ಶಿಲ್ಪಕಲೆ ಕೇವಲ ಕಲೆಯಲ್ಲ, ಇದು ಭಾರತದ ಗಣಿತ ಮತ್ತು ವಿಜ್ಞಾನದ ತಾಕತ್ತು. ಈ ಕಂಬಗಳ ಬಗ್ಗೆ ಸಂಶೋಧನೆ ಮಾಡಿದ ತಕ್ಷಣ ವಿದೇಶಿ ವಿಜ್ಞಾನಿಗಳು ಇದು ಮಿಷಿನ್ ಟೂಲ್ಸ್ ಬಳಸಿ ಮಾಡಿದ್ದೆ ಅಂತ ಒಪ್ಕೊಂಡಿದ್ದಾರೆ. ಆದರೆ ಮಿಷಿನ್ ಹೇಗಿತ್ತು ಅನ್ನೋದು ಮಾತ್ರ ಇಂದಿಗೂ ಯಾರಿಗೂ ತಿಳಿಯದ ರಹಸ್ಯ. ನೀವು ಹಳೆಬೀಡಿಗೆ ಹೋದಾಗ ಕೇವಲ ದೇವರಿಗೆ ಕೈ ಮುಗಿದು ಬರಬೇಡಿ ಸ್ನೇಹಿತರೆ. ಆ ಕಂಬಗಳ ಹತ್ತಿರ ಹೋಗಿ ಒಮ್ಮೆ ನೋಡಿ. ಆ ಶಿಲ್ಪಿಗಳ ಬೆವರು, ಅವರ ಬುದ್ಧಿವಂತಿಕೆ ಮತ್ತು ಆ ಕಲ್ಲಿನಲ್ಲಿ ಅವರು ಅಡಗಿಸಿಟ್ಟಿರೋ ವಿಜ್ಞಾನ ನಮಗೆ ಹೆಮ್ಮೆ ತರುತ್ತೆ. ನಮ್ಮ ಮಣ್ಣಿನಲ್ಲಿ ಇಂತಹ ಅದ್ಭುತಗಳಿದ್ದರೂ ನಾವು ಬೇರೆ ದೇಶದ ಮಿಸ್ಟರಿಗಳ ಬಗ್ಗೆ ಓದುತ್ತಾ ಕೂತಿದ್ದೇವೆ ಅಲ್ವಾ? ಈ ಕಂಬಗಳ ಹೊಳಪು ಇಂದಿಗೂ ಮಾಸಿಲ್ಲ ಅಂದ್ರೆ ಆ ಕಾಲದ ಪಾಲಿಶಿಂಗ್ ತಂತ್ರಜ್ಞಾನ ಎಷ್ಟೊಂದು ಪವರ್ಫುಲ್ ಇರಬಹುದು ಯೋಚನೆ ಮಾಡಿ. ಇದು ಕೇವಲ ಕಲ್ಲಿನ ಕಂಬಗಳಲ್ಲ, ಇದು ಹೊಯ್ಸಳರ ಕಾಲದ ಬ್ಲಾಕ್ ಬಾಕ್ಸ್ ಇದ್ದ ಹಾಗೆ. ಕೊನೆಯದಾಗಿ ಹೇಳಬೇಕಂದ್ರೆ ಹಳೆಬೀಡಿನ ಈ ಪಾಲಿಶ್ ಮಾಡಿದ ಕಂಬಗಳು ಇಂದಿನ ಟೆಕ್ನಾಲಜಿಗೆ ಒಂದು ಸವಾಲು.
ನಮ್ಮ ಹಳೆಯ ಸಂಸ್ಕೃತಿಯಲ್ಲಿ ಅಡಗಿರೋ ಈ ರೀತಿಯ ರಹಸ್ಯಗಳನ್ನು ನೀವು ತಿಳಿದುಕೊಳ್ಳಬೇಕು ಮತ್ತು ಮುಂದಿನ ಪೀಳಿಗೆಗೂ ತಿಳಿಸಬೇಕು. ಈ ಸುಂದರ ಕೆತ್ತನೆಗಳು ನಮ್ಮ ಹೆಮ್ಮೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.